ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಸೊ ಕನ್ಫ್ಯೂಸ್ ಆಗ್ಬೇಡಿ, ಏನಿದು ಉಲ್ಟಾ ಇದೆ ಹೀಗೆ ಹಿಡ್ಕೊಂಡಿದ್ದಾರೆ ಅಂತ. ಸೊ ಏನು ನನ್ನ ಮುಂದೆ ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ಯಾವ್ದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮ್. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಬಹುಶಃ ಇದು ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ತಿದೆ ಯಾವ ಒಂದು ಕಾರ್ಯಕ್ರಮ ಯಾವ ಶಾಲೆದು ಅಂತ ಹೇಳಿ. ಹೌದು, ನಮ್ಮ ಮಕ್ಕಳ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಇತ್ತು. ಸೊ ಹಾಗಾಗಿ ಮಕ್ಕಳ ಜೊತೆ ನಾವು ಕೂಡ ಹೋಗಿದ್ವಿ. ಯಾಕಂದ್ರೆ ಈ ಹೊಸ ಜನ, ಹೊಸ ಜಾಗ, ಹೊಸ ಶಾಲೆ, ಹೊಸ ಶಿಕ್ಷಕರು. ಸೊ ನಮಗೂ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಒಂದು ಆಚರಣೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ನಾವು ಮಕ್ಕಳ ಜೊತೆ ಕೂಡ ಹೋಗಿದ್ವಿ. ಬಟ್ ತುಂಬಾನೇ ಖುಷಿ ಆಯ್ತು. ತುಂಬಾ ಸರಳವಾಗಿ, ವೇಗವಾಗಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಕಾರ್ಯಕ್ರಮಗಳು. ಹಾಗೆ ಅಲ್ಲಿನ ಶಿಕ್ಷಕರ ಒಂದು ಒಡನಾಟಗಳು, ಹೊಂದಾಣಿಕೆಗಳು. ಅಲ್ಲಿ ಏನು ಅಂದ್ರೆ ನಾನು ಹೇಳೋದಕ್ಕಿಂತ ನೀವು ಈ ಒಂದು ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಶಿಕ್ಷಕರಲ್ಲಿ ಹೊಂದಾಣಿಕೆ ಇದೆ ಅನ್ನೋದನ್ನ ನೀವೇ ನೋಡಿ ತಿಳ್ಕೊಳ್ಬೋದು. ಹೌದು, ನಂಗೆ ತುಂಬಾ ಖುಷಿ ಆಯ್ತು. ಸೊ ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಮಗೆ ತುಂಬಾ ಭಯ ಇತ್ತು, ಯಾವ ತರ ಶಾಲೆ ಸಿಗುತ್ತೆ, ಹಿಂಗೆ ಮಕ್ಕಳ ಭವಿಷ್ಯ ಮುಖ್ಯ ಅಲ್ಲ. ಸೊ ಹಾಗಾಗಿ ಬಟ್ ಈ ಒಂದು ಶಾಲೆಗೆ ನನ್ನ ಮಕ್ಕಳನ್ನು ಸೇರಿಸಿದ್ಮೇಲೆ ನಮ್ಗೆ ತುಂಬಾ ಖುಷಿ ಇದೆ. ನನ್ನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ಹಾಗೆ ಅಲ್ಲಿ ಶಿಕ್ಷಕರು ಕೂಡ ಅಷ್ಟೇ ಮಕ್ಕಳಿಗೆ ಅಷ್ಟೇ ಒಂದು ಕೇರ್ ತಗೊಂತಾ ಇದ್ದಾರೆ. ಈ ಶಾಲೆ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ವಿಚಾರ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಬೇಕು. ಏನು ಅಂದ್ರೆ ಈ ಒಂದು 2025 ಹಾಗೆ 2026ನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಯಾದ ಚೇತನ ಅವರು ನಮ್ಮ ಒಂದು ಕರ್ನಾಟಕದ ರಾಜ್ಯಕ್ಕೆ 9ನೇ ರ್ಯಾಂಕ್ ಬಂದಿದ್ದಾರೆ. ಸೊ ಹಾಗೆ ಈ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಪಡ್ತೀನಿ ನಾನು. ಹಾಗೆ ಮುಖ್ಯ ಅತಿಥಿಯಾಗಿ ನಮ್ಮ ಡಾಕ್ಟರ್ ಲಿಂಗರಾಜು ಸರ್ ಅವರು ವಿಜ್ಞಾನಿಗಳು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ವೀಕ್ಷಣೆ ಮಾಡ್ತಾರೆ ದಯವಿಟ್ಟು ಎದ್ದು ನಿಂತು ನಮ್ಮ ಒಂದು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ದಯವಿಟ್ಟು ಪ್ಲೀಸ್. ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಹಾಗೆ ಮುಂದೆ ಒಂದೊಂದೇ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಅದೆಲ್ಲ ನಾನು ಇಲ್ಲಿ ನಿಮಗೆ ಚಿಕ್ಕದಾಗಿ ಚೊಕ್ಕವಾಗಿ ತೋರಿಸಿದ್ದೀನಿ. ಸೊ ಹಾಗಾದರೆ ಮುಂದೆ ನೋಡಿ, ಕೊನೆಯವರೆಗೂ ವಾಚ್ ಮಾಡಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಓಕೆ? ಸೊ ಹಾಗೆ ಶಾಲಾ ಶಿಕ್ಷಕರು, ಪ್ರಾಂಶುಪಾಲರು, ಹಾಗೆ ಮುಖ್ಯ ಅತಿಥಿಯಾಗಿ ಬಂದಿರೋ ಡಾಕ್ಟರ್ ಲಿಂಗರಾಜು ಅವರಿಗೆ, ಹಾಗೆ ನಮ್ಮ ಹೆಡ್ ಮೇಡಮ್ಗೂ ಕೂಡ ಎಲ್ಲ ಅಭಿನಂದನೆಗಳನ್ನ ತಿಳಿಸ್ತಾ, ಸೊ ಹಾಗೆ ನನ್ನ ಕಡೆಯಿಂದ ಈ ಶಾಲೆಗೆ ಒಂದು ಚಿಕ್ಕ ಮಕ್ಕಳ ಪರವಾಗಿ ಪುಟ್ಟ ಭಾರತವನ್ನ ಕೊಟ್ಟಿದ್ದೇನೆ, ನನ್ನ ಶಾಲೆಗೆ ಸಮರ್ಪಿಸಿದ್ದೇನೆ. ಇದು ಎಲ್ಲ ಮಕ್ಕಳ ಪರವಾಗಿ ನಾನು ಕೊಡ್ತಾ ಇರೋದು. ಸೊ ಹಾಗೆ ಮುಂದೆ ಎಲ್ಲ ಕಾರ್ಯಕ್ರಮಗಳು ಶುರುವಾಗುತ್ತೆ. ಚಿಕ್ಕದಾಗಿ ಚೊಕ್ಕವಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಬಟ್ ಇಲ್ಲಿ ನಾನು ಹೋಗಿ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದಾಗ ನನಗೆ ತುಂಬ ಖುಷಿಯಾಗಿದ್ದ ವಿಚಾರ ಏನು ಅಂದರೆ, ಇರೋ ಟೈಮಲ್ಲಿ ತುಂಬ ಅರ್ಥಬದ್ಧವಾಗಿ ಒಂದು ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ರಾಜಕೀಯದವ್ರನ್ನ, ಚಲನಚಿತ್ರನ ಕರೆಸಬಲ್ಲ ಒಂದು ಒಳ್ಳೆ ವಿಜ್ಞಾನಿಯನ್ನ ಕರೆಸಿ ಅವ್ರ ಮೂಲಕ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ತುಂಬಿಸಿದ್ದಾರೆ. ಅದು ನನಗೆ ತುಂಬ ಖುಷಿಯಾದ ವಿಚಾರ. ಹಾಗೆ ಎಲ್ಲ ಶಿಕ್ಷಕರಿಗೂ ಕೂಡ ಕಾರ್ಯಕ್ರಮ ಮುಗಿದ ನಂತರ ಬೆಳಗ್ಗೆ ಉಪಹಾರ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಶಿಕ್ಷಕರ ಒಗ್ಗಟ್ಟು ಕೂಡ ನೋಡ್ಬೋದು ಹೇಗಿದೆ ಅಂತ. ಎಲ್ಲ ಹೊಡ ಹುಟ್ಟಿದವ್ರ ಥರ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ನನ್ನ ಕಡೆಯಿಂದ ಈ ವಿಡಿಯೋ ಮೂಲಕ ವಿಶ್ವಭಾರತಿ ಶಾಲೆಯ ಪ್ರಾಂಶುಪಾಲರಿಗೆ ಹಾಗೆ ಎಲ್ಲ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ತುಂಬ